ನೋಡ್ತಿರ್ಬೋದು ಇಲ್ಲೆಲ್ಲ ಫುಲ್ ಶುಂಠಿ ಹಾಕಿದ್ದಾರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಊರಲ್ಲಿದ್ದೀನಿ. ಇಲ್ಲಿ ಏನೇನಾಗುತ್ತೆ ಆಮೇಲೆ ಸ್ವಲ್ಪ ಐಟಮ್ ಬಗ್ಗೆ ನಾನು ನಿಮಗೆ ಐಟಮ್ ಅನ್ನೋದಕ್ಕಿಂತ ಅಮೃತ್ ನೋನಿ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು. ಹಾಗಾಗಿ ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಕಾಫಿ ಕುಡಿದು ನಂತರ ಅಮೃತ್ ನೋನಿ ಬಗ್ಗೆ ಮತ್ತು ಇನ್ಯಾವುದಾದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಮುಂದೆ ವಿಡಿಯೋ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಕಾಫಿಯಿಂದ ನೆಕ್ಸ್ಟು ಏನೇನಂತ ನಾನು ಹೇಳ್ತೀನಿ. ಬೆಳಿಗ್ಗೆನೇ ಅಲ್ವಾ ವಾಯ್ಸ್ ಸ್ವಲ್ಪ ಕ್ಲಿಯರಾಗಿ ಬಂದಿರಲ್ಲ. ಇವಾಗ ಕಾಫಿ ಕುಡಿದು ನೆಕ್ಸ್ಟ್ ಇವಾಗ ಅಮೃತ್ ನೋನಿ ಮತ್ತು ಇಲ್ಲಿ ಏನೇನು ಹಾಕಿದ್ದಾರೆ ಏನೇನು ಮಾಡ್ತಿದ್ದಾರೆ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ತೀನಿ. ಅಟ್ಲೀಸ್ಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ನಮ್ಮ ಜಾನಿ ಜೊತೆ ಒಂದು ವಿಡಿಯೋ ಇರಲಿ ಅಂತ ಮಾಡಿಕೊಂಡೆ. ಸೊ ಇವಾಗ ನೋಡೋಣ ಬನ್ನಿ. ಇಲ್ಲೆಲ್ಲ ತುಳಸಿ ಗಿಡ ಆಲೋವೆರಾ ಎಲ್ಲ ಇದೆ. ಅದನ್ನೆಲ್ಲ ಹಾಗೇ ಒಂದು ವಿಡಿಯೋ ಮಾಡ್ತೀನಿ. ನಮ್ಮಮ್ಮ ಏನೇನು ಹಾಕಿದೆ ಅದರಲ್ಲಿ ಯಾವ್ಯಾವುದು ಮೆಡಿಸಿನಿಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಆಮೇಲೆ ಇಲ್ಲಿ ಸಾಕಷ್ಟು ಕೋಳಿಗಳೂ ಐತೆ. ಹುಂಜ ಎಲ್ಲ ನಾಟಿ ಮೊಟ್ಟೆ ಬೇಕಲ್ವ ತಿನ್ನೋದಕ್ಕೆ, ಅದಕ್ಕೋಸ್ಕರ. ಸೊ ಅವುಗಳನ್ನೂ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಇನ್ನು ಸಾಕಷ್ಟು ಕೋಳಿಗಳೈತೆ, ಅದೆಲ್ಲೋ ಬೇರೆ ಕಡೆ ಹೋಗಿರ್ಬೋದು. ನೋಡಿ ಅಲ್ಲೊಂದು ಹುಂಜ ಎಷ್ಟು ದಪ್ಪ ಐತೆ. ಇಲ್ಲಿ ಆಲೋವೆರಾ ಹಾಕಿದೆ. ಇಲ್ಲಿ ಇದೇನೋ ಒಂಥರ ಗೊತ್ತಿಲ್ಲ, ಒಟ್ಟು ಬಿಂದಿಗೆ ಗಿಡನೋ ಏನೋ, ಒಟ್ಟು ಪೂಜೆಗೆ ಡೈಲಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಗಿಡ ಹಾಕೋರೆ. ಇದ್ರದ್ದು ಏನು ಎಲೆ ಇದೆ ಅಲ್ವಾ, ಇದರಲ್ಲಿ ನಾವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಕ್ಯಾನ್ಸರ್ ರಿಲೇಟೆಡ್ಡು ಅಥವಾ ಕ್ಯಾನ್ಸರದ್ದು ಏನಾದರೂ ನಮ್ಮ ಬ್ಲಡ್ಡಲ್ಲಿ ಆ ಥರದ್ದು ಸಿಮ್ಟಮ್ಸ್ ಆ ಥರದ್ದು ಏನಾದರೂ ಇದ್ದರೆ ಇದ್ರದ್ದು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ತುಳಸಿ ಆಗಿರ್ಬೋದು, ಅದು ಪಲಾವಿಗೆಲ್ಲ ಹಾಕ್ತಾರೆ. ತುಂಬಾ ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ. ಇದು ಬಂದು ಅಲ್ಲೇ ಒಂದು ಮಾವಿನ ಗಿಡನೂ ಇದೆ ಮತ್ತು ಅಮೃತ್ ನೋನಿನೂ ಇದೆ. ಅದನ್ನು ಹತ್ರದಿಂದ ಹೋಗಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ. ಇವಾಗ ಇನ್ನೂ ಕೆಲವೊಂದು ಈಚಾಗಿದೆ, ಚಿಕ್ಕದು ಬಿಟ್ಟಿದೆ. ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು, ತುಂಬ ದೊಡ್ಡದು ಅಮೃತ್ ನೋನಿ. ಇದು ನಾವು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಶುಗರ್ ಕಂಟೆಂಟು ಶುಗರ್ ಕಡಿಮೆ ಆಗುತ್ತೆ. ಮತ್ತು ನಮಗೆ ಏರ್ ಫಾಲ್ ಆ ಥರದ್ದಿದ್ದರೆ ಅದನ್ನು ಕಡಿಮೆ ಆಗುತ್ತೆ. ಮತ್ತು ಮಂಡಿ ನೋವು ಈ ಥರ ಇರುತ್ತಲ್ವ, ಅದನ್ನು ಕೂಡ ನಮ್ಮ ಬಾಡಿ ಮಂಡಿ ನೋವೆಲ್ಲ ಕಡಿಮೆ ಆಗುತ್ತೆ. ಶುಗರ್ ಅಂತೂ ನಮ್ಮ ಬ್ಲಡ್ಡಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಮೃತ್ ನೋನಿ ತುಂಬಾ ಒಳ್ಳೆಯದು. ಕೂದಲು ಉದುರೋದಕ್ಕಿರ್ಬೋದು, ಇದನ್ನು ಜ್ಯೂಸ್ ಮಾಡಿ ಇದರಲ್ಲಿ ಏನು ಮಿಕ್ಕಿರುತ್ತಲ್ವ ಆ ಪೇಸ್ಟ್ ಥರ, ಆ ಪೇಸ್ಟನ್ನ ನಾವು ತಲೆಗೆ ಏರ್ ಪ್ಯಾಕ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೆಯದಂತಲೇ ಹೇಳ್ಬೋದು. ಸುಮಾರು ಇದರಲ್ಲೂ ಕ್ಯಾನ್ಸರ್ ಕಾರಕ ಅಂದರೆ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋ ಗುಣ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ಇವಾಗ ಇದ್ರ ಬಗ್ಗೆನೇ ನಮ್ಮ ಬೆಂಗಳೂರಲ್ಲೇ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡ್ತಿದ್ದಾರೆ. ಇದರಿಂದ ಏನಾದರೂ ಯೂಸ್ ಆಗ್ಬೋದು ಅಂತ. ಒಟ್ಟು ಅದ್ರದ್ದು ನಾನು ಒಂದು ಸಲ ವಿಡಿಯೋ ಮಾಡಿದ್ದೆ. ಅದು ಮೇ ಬಿ ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೆ. ಅದು ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಯಿತು. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಇವಾಗ ಆಸ್ತಮಾ ಆ ಥರದವ್ರೂ ಸಹ ಇದನ್ನು
ಬೆಳಗ್ಗೆ ಎದ್ದು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಸೊ ನೀವೂ ಮನೆ ಹತ್ರ ಒಂದು ಹಾಕಿದರೆ ಒಂದೇ ಸುಮಾರು ಬಿಡುತ್ತೆ. ನೀವು ಡೈಲಿ ಎರಡೆರಡನ್ನ ಕಿತ್ತು ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಸೊ ನೋಡಿ, ಮನೇಲಿ ಹಾಕಿ, ಇಲ್ಲ ಅಂದರೆ ಯಾರಾದರೂ ಮನೆ ಹತ್ರ ಹಾಕಿದರೆ ಅದನ್ನು ಅವ್ರ ಹತ್ರ ಇಸ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಶುಗರಿಗೆ ಮತ್ತು ಮಂಡಿ ನೋವು, ವಾಯು ಅಂತಾರಲ್ಲ, ಅವರಿಗೆಲ್ಲ ತುಂಬಾ ಒಳ್ಳೆಯದು. ಒಂದು ಇಲ್ಲಿ ಮಲ್ಲೆ ಗಿಡ ಹಾಕಿದೆ, ಇನ್ನೂ ಹೂವು ಏನೂ ಬಿಟ್ಟಿಲ್ಲ, ಚೆನ್ನಾಗಿ ಚುಕ್ತಿದೆ. ನಂತರ ನಾನು ಇನ್ನೇನೇನು ಗಿಡ ಹಾಕಿದೆ ಅಂತ ನಾನು ತೋರಿಸ್ತೀನಿ. ಅಂದರೆ ಮೆಡಿಸಿನ್ ರಿಲೇಟೆಡ್ ಯಾವುದೋ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ಇದೇನೇ ಶಂಖಪುಷ್ಪ, ಇದು ಸುಮಾರು ಗಿಡಗಳನ್ನ ಹಾಕೈತೆ. ಇದೇನೇ ಶಂಖಪುಷ್ಪ, ಇದರಲ್ಲಿ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ನಲ್ಲಿ ಏನು ಬ್ಲ್ಯಾಕ್ ಮಾರ್ಕ್ಸ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತು ಇದರಲ್ಲೂ ಸಹ ಶುಗರ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಐತೆ. ಸೊ ಹಾಗಾಗಿ ನೀವು ನಿಮ್ಮ ಮನೆ ಹತ್ರ ಒಂದು ಗಿಡ ಹಾಕ್ಕೊಂಡ್ರೆ ಸಾಕು, 5ರಿಂದ 6 ಹೂವು ಹಾಕಿ ಇದಕ್ಕೆ ಸ್ವಲ್ಪ ಶುಗರ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಲೆಮನ್ನ ಹಿಂಡ್ಕೊಂಡು ಕುಡಿಯೋದ್ರಿಂದ ನಿಮ್ಮದು ಫ್ಯಾಟು ಕೂಡ ಬರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಸುಮಾರು ಯೂಸ್ಫುಲ್ ಇದೆ. ಇದ್ರದ್ದೇ ಬೇಕಿದ್ದರೆ ನಾನು ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ. ಮತ್ತು ಇದರಲ್ಲೇ ನೋಡಿ, ನಾನು ಟೀ ಮಾಡ್ಕೊಂಡಿರೋದು ವಿಡಿಯೋ ಹಾಕಿರ್ತೀನಿ, ನೀವು ನೋಡ್ಬೋದು. ಕಲ್ಲರು ಸಹ ಬ್ಲೂ ಕಲ್ಲರೇನೆ ಬರುತ್ತೆ. ಟೀ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ 4ರಿಂದ 5 ಹೂವು ತೊಗೊಂಡಿದ್ದೀನಿ, ಇಲ್ಲಿ ಕುದಿಸ್ತಾ ಇದ್ದೀನಿ. ಇದನ್ನು ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಫೈನಲಿ ಈ ಕಲರ್ ಬರುತ್ತೆ ಕುಡಿಯುವಾಗ. ಇಲ್ಲಿ ಒಂದೇನೋ ಗಿಡ ಹಾಕಿದ್ದಾರೆ, ಇದೇನು ಮೆಡಿಸಿನ್ ಅಲ್ಲ, ಜಸ್ಟ್ ಚೆನ್ನಾಗಿದೆ, ಚೆನ್ನಾಗಿ ಬಂದಿತ್ತಲ್ವ, ಹಾಗಾಗಿ ನಾನು ಇದು ನೆಲ ಒರ್ಸೋಕ್ಕೆ ಯೂಸ್ ಮಾಡ್ತಾರಲ್ಲ ಮಾಫು, ಅದನ್ನು ಬಿಡ್ದಂಗೆ ನಮ್ಮ ಅಮ್ಮ ಗಿಡ ಹಾಕೈತೆ ಇಲ್ಲಿ. ಆಮೇಲೆ ಇಲ್ಲಿ ಕೋಳಿದು ಕಿಚ ಪಿಚ ಕಿಚ ಪಿಚ ಸೌಂಡು, ಹಂಗಾದ್ರೂ ನಾನು ಮಾತಾಡೋದು ಕೇಳಿಸುತ್ತೋ ಹೆಂಗೋ ಗೊತ್ತಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ಎಷ್ಟು ಕೇಳಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇದು ನೋಡ್ತಿರ್ಬೋದು, ಪಿಂಕ್ ಕಲರ್ ದಾಸವಾಳ. ಇದನ್ನು ನಾವು 1 ಅಥವಾ 2 ಹೂವು ಯೂಸ್ ಮಾಡಿ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುದಿಸಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿ ನಿಂಬೆಹಣ್ಣು ಹಾಕ್ಕೊಂಡು ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಏರ್ ಫಾಲು ಆ ಥರದ್ದೆಲ್ಲ ಆಗ್ತಿರುತ್ತೆ ಅಲ್ವಾ, ಅದಕ್ಕೆಲ್ಲ ತುಂಬಾ ಕಂಟ್ರೋಲ್ ಆಗುತ್ತೆ. ಇದನ್ನೆಲ್ಲ ನಾನು ಕೆಲವೊಂದು ಸಲ ನಮ್ಮಮ್ಮ ನಾನು ಇಲ್ಲಿಗೆ ಬಂದಾಗ ಮಾಡಿಕೊಟ್ಟಾಗ ಕುಡಿತೀನಿ. ಸಮ್ಟೈಮ್ಸ್ ನಾನು ಇದನ್ನು ಕುಡಿಯಲ್ಲ, ಯಾಕೆಂದರೆ ಅಲ್ಲಿ ನಾನು ಇದನ್ನೆಲ್ಲ ತಗೊಂಡು ಬಂದು ಎಲ್ಲಿ ಕುಡಿಯೋಕ್ಕಾಗುತ್ತೆ. ಹಾಗಾಗಿ ಇದನ್ನೆಲ್ಲ ನಾನು ಕುಡಿಯಲ್ಲ. ಇಲ್ಲಿ ಬಂದಾಗ ಮಾತ್ರ ಅಮ್ಮ ಏನಾದರೂ ಮಾಡಿಕೊಟ್ರೆ ಕುಡಿತೀನಿ. ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಮತ್ತು ಏರ್ ಕೂಡ ಲೆಂತಿಯಾಗಿ ಬರುತ್ತೆ. ಆಮೇಲೆ ನಮ್ಮ ಬಾಡಿನೂ ಕೂಡ ಡಿಟಾಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರದ್ದೆಲ್ಲ ಅಮ್ಮ ಸುಮಾರು ಮಾಡುತ್ತೆ, ಇನ್ನೂ ಏನೇನೋ ಕಷಾಯಗಳು ಮಾಡುತ್ತೆ. ಆಮೇಲೆ ಅಮ್ಮನೇ ಹೋಮ್ಮೇಡ್ ಅಂದರೆ ಮನೆಯಲ್ಲೇ ಎಣ್ಣೆನ ರೆಡಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದ್ರದ್ದು ಬೇಕಿದ್ರೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡ್ಬೋದು, ಇಲ್ಲಿ ಅಮ್ಮ ವೀಳ್ಯದೆಲೆ ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ. ಜೊತೆಗೆ ಇದು ಜಡೆ ಪ್ಲ್ಯಾಂಟು. ಇಲ್ಲಿ ಶಂಖಪುಷ್ಪ ಸ್ವಲ್ಪ ಹೂ ಬಿಟ್ಟಿದೆ, ಅದನ್ನು ಹಾಗೇ ವಿಡಿಯೋ ಮಾಡಿದ್ದೀನಿ. ಇದು ವಾಸ್ತು ಪರ್ಪಸ್ಸು ಕೂಡ ಮನೆ ಹತ್ರ ಹಾಕ್ತಾರೆ ಅಂತ ಹೇಳ್ತಿದ್ರು ನಮ್ಮಮ್ಮ. ಸೊ ಹಾಗಾಗಿ ಇದು ಸುಮಾರು ಗಿಡ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ಲಿಚಿ ಎಲ್ಲ ಹಾಕಿ ಅದನ್ನು ಈ ಥರ ಕವರಲ್ಲಿ ಈ ಥರ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಅದು ಇನ್ನೂ ಹುಟ್ಟಿಲ್ಲ, ಅದು ಹುಟ್ಟಿದ ಮೇಲೆ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ಸುಮಾರು ಲಿಚಿ ಬೀಜ ಹಾಕಿ ಇಲ್ಲಿ ಇಟ್ಟಿದ್ದಾರೆ. ಆಮೇಲೆ ಇಲ್ಲೂ ಸಹ ವೀಳ್ಯದೆಲೆ ಎಲ್ಲ ಹಾಕಿದ್ದಾರೆ. ಸುಮಾರು ಇಲ್ಲಿ ಒಂದು ಕಡೆ ಮನಿ ಪ್ಲ್ಯಾಂಟ್ ಎಲ್ಲ ಹಾಕಿದ್ದಾರೆ. ಗಿಡಗಳು ತುಂಬಾ ಇದೆ, ಅದ್ರದ್ದು ವಿಡಿಯೋ ಮಾಡ್ತೀನಿ. ಇಲ್ಲಿ ಕಿತ್ಳೆಹಣ್ಣಿನ ಸಿಪ್ಪೆನ ಎಲ್ಲ ಫುಲ್ಲು ಸುಲಿದಿರೋದು ಬಿಸಾಕ್ತಲೇ ಇದನ್ನು ಒಣಗಿಸಿ ನೀಟಾಗಿ ಇಟ್ಕೊಂಡಿದ್ದಾರೆ. ಇದನ್ನು ಪೌಡ್ರು ಮಾಡಿಕೊಂಡು ಮುಖಕ್ಕೂ ಹಚ್ಕೋಬೋದು. ಮತ್ತು ಇದನ್ನು ನಾವು ಏನು ಎಣ್ಣೆ ಮಾಡ್ತೀವಲ್ವ, ಅದಕ್ಕೆ ಕಾಯಿಸ್ತೀವಲ್ಲ, ಅದಕ್ಕೂ ಇದನ್ನು ಹಾಕಿ ಕುದಿಸೋದ್ರಿಂದ ಕೂದಲಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಅಮ್ಮ ಇಷ್ಟನ್ನು ಒಣಗಿಸಿಟ್ಟಿದ್ದಾರೆ. ಇದು ಒಂದು ಹೂವು, ಇದನ್ನು ಮುಖಕ್ಕೆ ಹಚ್ಕೊಳ್ಳೋದಕ್ಕೋಸ್ಕರ ಅಮ್ಮ ಒಣಗಿಸಿ ಇಟ್ಟಿರೋದು. ಅದನ್ನು ನಿಮಗೆ ಯಾವ ಹೂವು ಅಂತ ಹೇಳ್ತೀನಿ.
ನಿಮ್ಮ ಕಡೆ ಆ ಹೂವಿಗೆ ಏನಂತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸುಮಾರು ಈ ಥರದ್ದು ಮೆಡಿಸಿನ್ ಆಯುರ್ವೇದಿಕ್ ಆ ಥರದ್ದಕ್ಕೆ ಸುಮಾರು ಅಮ್ಮ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಇದು ರೋಡಲ್ಲೆಲ್ಲ ಸಿಗುತ್ತೆ ಆ್ಯಕ್ಚುಲಿ. ಇದನ್ನು ಪೌಡ್ರು ಮಾಡಿಕೊಂಡು ಮೊಸರಲ್ಲಿ ಮೊಸರು ಹಾಕ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಫೇಸಲ್ಲಿ ಬ್ಲ್ಯಾಕ್ ಮಾರ್ಕ್ಸ್ ಇರ್ಬೋದು, ನಿಮಗೆ ಪಿಗ್ಮೆಂಟೇಷನ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಎಲ್ಲದೂ ಕ್ಲಿಯರ್ ಆಗುತ್ತೆ. ಮತ್ತು ಯಾರಿಗೆ ಸ್ಕಿನ್ನು ಸ್ವಲ್ಪ ಡಸ್ಕಿ ಆ ಥರ ಇರುತ್ತೆ ಆ ಥರದವರು ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದು 10 ಡೇಸಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದೊಂದು ಕವರಲ್ಲಿ ಅದೇ ಇದೆ, ಇದೊಂದು ಕವರಲ್ಲೂ ಇದೆ. ಇಲ್ಲಿ ಸ್ವಲ್ಪ ಕೋಳಿ ಸೌಂಡು ಜಾಸ್ತಿ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬಂದು ನೋಡಿ, ಇದು ಬೇರೆ, ಅದು ಇದಾಯಿತು. ಇದು ಮುಟ್ಟಿದ್ರೆ ಮುಂದೆ ಇದನ್ನು ಸಹ ಫುಲ್ಲು ಒಣಗಿಸಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಕಷಾಯನೂ ಮಾಡ್ಕೋತಾರೆ. ಅದಾದಮೇಲೆ ಇದನ್ನು ಎಣ್ಣೆಗೂ ಹಾಕ್ತಾರೆ. ಯಾಕೆಂದರೆ ಕೂದಲು ಏರ್ ಫಾಲ್ ಆಗ್ತಿದೆ ಅಲ್ವ, ನಂದು ತುಂಬಾ ಏರ್ ಫಾಲ್ ಆಗಿ ಇದಾಗಿತ್ತು. ಆವಾಗ ಅಮ್ಮ ಇದನ್ನು ಮಾಡಿದರು. ಆಮೇಲೆ ಫೈಲ್ಸಿಗೆಲ್ಲ ತುಂಬಾ ಒಳ್ಳೆಯದು ಮುಟ್ಟಿದ್ರೆ ಮುನಿ. ನೀವು ಬೇಕಿದ್ರೆ ಆಮೇಲೆ ಹುಡುಗಿರಿಗೆ PCOD ಆ ಥರದ್ದೆಲ್ಲ ಪ್ರಾಬ್ಲಮ್ ಇರುತ್ತಲ್ವ, ಆ ಥರ ನೀವು ಅದನ್ನು ಕುದಿಸಿ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಮುಟ್ಟಿದ್ರೆ ಮುನಿ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಇಲ್ಲಿಯ ಏನೇನಿದೆ ಇದ್ರ ಬಗ್ಗೆ ಬಂದು ಚಿಕ್ಕದಾಗಿ ಚೊಕ್ಕವಾಗಿ ವಿಡಿಯೋ ಮಾಡಿದ್ದೀನಿ. ಬಟ್ ಇದ್ರ ಬಗ್ಗೆ ಡೀಟೇಲಾಗಿ ವೀಡಿಯೋಸ್ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಏನು ಅಂತ. ನೋಡ್ಬೋದು ನನಗೂ ಇಲ್ಲಿ ಪಿಗ್ಮೆಂಟೇಷನ್ ಎಲ್ಲ ಆಗಿತ್ತು. ಇವಾಗ ಇದನ್ನು ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ಬೋದು. ಸುಮಾರು ಇಲ್ಲಿ ಲಿಚ್ಚಿದು ಬೀಜ ಎಲ್ಲ ಹಾಕಿ ಒಂದು ಕಡೆ ಇದು ಮಾಡಿದ್ದಾರೆ. ನಮ್ಮ ಅಮ್ಮಗೆ ಸ್ವಲ್ಪ ಗಿಡದ್ದೆಲ್ಲ ತುಂಬಾ ಇಷ್ಟ. ನೋಡಿ ತೋಟ ಎಲ್ಲ ಹೇಗಾಗಿದೆ, ಮಳೆ ಇಲ್ಲ ಅಲ್ವಾ, ಸೊ ಹಾಗಾಗಿ ಅದಕ್ಕೆ ಹೀಗಾಗಿದೆ. ಇಲ್ಲಿ ನೋಡಿ ಪಾಪ ಶುಂಠಿ ಹಾಕೋರೆ. ಇಲ್ಲಿ ಕೋಳಿ ಬಂದೆಲ್ಲ ಏನು ಅದನ್ನೆಲ್ಲ ಗಬ್ಬರಾಡ್ತಾಯಿತ್ತು ಏನು ಕೆದ್ರೋತಾಯಿತ್ತು ಏನೋ ಒಂದು. ಸೊ ಇದಾಗಿತ್ತು ನನ್ನ ಫುಲ್ಲು ಏನೇನು ಮಾಡಿದೆ ಏನು ಅಂತ. ಎಲ್ಲದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.